ಜೋರಾದ ಚಪ್ಪಾಳಿ ಬರಲಿ ಮಕ್ಕಳಿಗೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಹಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಮಾಣಿಕ್ಯವೀಣಾಮುಪಲಾಲಯಂತೀ ಮದಾಲಸಾಂ ಮಂಜುಲವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ मनसा स्मरामि. ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णु
ಜೋರಾಗಿ ಒಂದ್ಸಲ ಚಪ್ಪಾಳೆ. ಜೋರಾಗಿ ಚಪ್ಪಾಳೆ ಬನ್ನಿ. ದುಷ್ಟರ ಸಂಹಾರ ಆಗ್ತಾ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ಪ್ರದರ್ಶಿಸಿದ್ದಾರೆ ಕನ್ನಡ ತಂಡ. ಅದ್ಭುತವಾಗಿ, ಯಾಕಂದ್ರೆ ನಮ್ಮ ಪ್ರೀತಿಯ ಸೋದರ ಸೂರ್ಯಪ್ರಕಾಶ್ ಅವರು ಮೊನ್ನೆ ದಿವಸ ಫೋನ್ ಮಾಡಿದಾಗ ಪ್ರೀತಿಯಿಂದ ಬರ್ತೀನಿ ಅಂತ ಒಪ್ಕೊಂಡು ನಿನ್ನೆ ರಾಮದುರ್ಗದಲ್ಲಿ 3 ಗಂಟೆಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನೈಟ್ ಜರ್ನಿ ಮಾಡ್ಕೊಂಡು ಬಂದು ಬೆಳಗ್ಗೆ 4 ಗಂಟೆಗೆ ಅಲ್ಲೆಲ್ಲೇ ತಿರುಗಾಡಿ ಎಲ್ಲಿದ್ದೀರಿ ಏನಿದ್ದೀರಿ ಅಂತ ಬಂದು ಭಾಳಷ್ಟು ಅದ್ಭುತವಾಗಿ ನಮ್ಮೂರ ಗ್ರಾಮದಲ್ಲಿ ನವಶಕ್ತಿ ವೈಭವ. ಯಾಕಂದರೆ ಯತ್ರ ನರಸ್ತು ಪೂಜ್ಯಂತೆ ತತ್ರ ದೇವತಾ, ಎಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಲ್ಲೇ ದೇವತೆಗಳು ಇರ್ತಾರೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ಪ್ರದರ್ಶಿಸಿದರು. ಯಾಕಂದರೆ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಹಳ್ಳೂರು ಕಾರ್ಯಕ್ರಮಕ್ಕೆ ಮುತುವರ್ಜಿಯನ್ನು ವಹಿಸಿ 10 ಕಲಾ ತಂಡಗಳನ್ನು ಸರ್ಕಾರದಲ್ಲಿ ಇವತ್ತು ಇಲಾಖೆಯಲ್ಲಿ ಅನುದಾನ ಇಲ್ಲದೆ ಇದ್ರೂ ಸರ್ಕಾರ ಮಟ್ಟದಲ್ಲಿ ಶಿವರಾಜ್ ತಂಗಡಿಗೆ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮತ್ತು ನಮ್ಮ ಈಗಿನ ನಮ್ಮ ನಾಯಕರಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸಹಕಾರದ ಲೆಟರ್ ತಗೊಂಡು ಇವತ್ತು 10 ತಂಡಗಳನ್ನು ಅದ್ಭುತ ಕಲೆಗಳನ್ನು ನಮ್ಮೂರಿಗೆ ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೆ ಈ ಕಲಾ ತಂಡದವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಆತ್ಮೀಯರೇ, ಈ ಒಂದು ಕಲಾ ತಂಡಕ್ಕೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಮಾಜಿ ಸೈನಿಕರು
ಆ, ಆ, ಸಮಾಜ ಸೇವಕರು ಆಗಿರ್ತಕ್ಕಂಥ ಸಿರ್ಸೈಲನ ಭಜಂತ್ರಿ ಅವರು 5,001 ರೂಪಾಯಿಗಳನ್ನು ಅವರಿಗೆ ಬಹುಮಾನವಾಗಿ ನೀಡ್ತಾ ಇದ್ದಾರೆ. ಅವರು ಜೋರಾಗಿ ಚಪ್ಪಾಳೆ ತಟ್ಟುವುದರೊಂದಿಗೆ ಧನ್ಯವಾದಗಳು ಸಲ್ಲಿಸೋಣ. ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸಿರ್ಸೈಲನ ಭಜಂತ್ರಿ ಅವರು ನಮ್ಮ ಸೂರ್ಯಪ್ರಕಾಶ್ ಕಾರವಾರ ಕಡಲ ತೀರದ ಕಲಾವಿದರಿಗೆ ಸನ್ಮಾನವನ್ನು ನೆರವೇರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಸದಾ ಮಾನ್ಯತಾಣೆ ಪುತ್ತೂರಲ್ಲಿ ರಾಜ್ಯ ಯುವ ಪ್ರಶಸ್ತಿಯನ್ನು ಪಡೆದುಕೊಂಡು ಇವತ್ತಿನ ನಮ್ಮ ವೇದಿಕೆ ಮೇಲೆ ಸತ್ಕಾರ ಮೂರ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಸುಭಾಷ್ ಗುಡ್ಡೇಗೋಳ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಪುನೀತ್ ರಾಜ್ ಗಸಗಿನವ್ರು ಬರಲಿಲ್ಲ ಹೆಂಗ ಅಂತೇಳಿ ಕೇಳಿಕೊಂಡಾಗ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಿ, ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕೆಲಸ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರು ಅಚ್ಚುಕಟ್ಟಾಗಿ ರಾಜ್ಯವನ್ನು ಪ್ರತಿನಿಧಿಸಿ ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನು ಮುನ್ನಡೆಸ್ತಾ ಇದ್ದಾರೆ. ನೀವೇನು ಚಿಂತೆ ಮಾಡಬೇಡ್ರಿ ಅಂದಾಗ ಇವತ್ತು ಒಂದು ಜಿಲ್ಲೆ ಅಬ್ಸೆಂಟ್ ಆಗಲ್ದ 31 ಜಿಲ್ಲೆಯಿಂದ 32 ಸಾಧಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೇಲೆ ನಿನ್ನೆ ದಿವಸ ಮಠದಲ್ಲಿ ಪರಮ ಪೂಜ್ಯರುಗಳಿದ್ದಾರೆ. ಧಾರ್ಮಿಕ ಆರಾಧನೆ ನಮ್ಮ ಕರ್ತವ್ಯ. ವೇದಿಕೆಯಲ್ಲಿ ಬಹಳಷ್ಟು ಗಣ್ಯ ವ್ಯಕ್ತಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಹಾಗೂ ಯುವ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಮುಂದಿನ ರಾಜ್ಯವನ್ನು ಆಳ್ತಕ್ಕಂಥವರು ಇದ್ದಾರೆ. ವೇದಿಕೆ ಮುಂದೆ 31 ಜಿಲ್ಲೆ ಪ್ಲಸ್ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಲ್ಲ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಹಾಗೂ ಎಲ್ಲ ಮಕ್ಕಳೇ ಹಾಗೂ ಎಲ್ಲ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಯುವ ಒಕ್ಕೂಟದ ಪದಾಧಿಕಾರಿಗಳೇ. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕಳೆದ 12 ವರ್ಷಗಳಿಂದ ರಾಜ್ಯ ಯುವ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದೆ. ಮೊದಲನೇ ಬಾರಿಗೆ ಇಲ್ಲಿ ಕೊಡ್ತಿದ್ದೀವಿ ನಾವು, ಯಾಕಂದರೆ ನಮಗೆ ಇಲ್ಲಿ ಸೂಕ್ತವಾಗಿ ನಾವು ಪರಿಶೀಲಿಸಿರಲಿಲ್ಲ. ಅದಕ್ಕೆ ನಾವು ಅಡೆತಡೆ ಆಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಮೊದಲು ನಾವು ಪ್ರಾರಂಭ ಮಾಡಿದ್ದು ಮಂಗಳೂರಿನ ಪುತ್ತೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಮೊನ್ನೆ ತಾನೇ ಆ ಪ್ರಶಸ್ತಿ ಕೊಟ್ಟು ಸಿದ್ದಣ್ಣ ನಮ್ಮ ವೇದಿಕೆಯಲ್ಲಿದ್ದರು, ಮನೆ ನಳಿನ್ ಕುಮಾರ್ ಕಟೀಲ್ ಇದ್ದರು, ಭಗೀರಥಿ ಅಲ್ಲಿನ ಶಾಸಕರು ಎಲ್ಲರೂ ಇದ್ದರು. ಅದ್ರ ಜೊತೆಗಿದೆ 5ನೇ ತಾರೀಕು ನಾವು ಫೆಬ್ರವರಿ ಭಾಳ ದೊಡ್ಡ ಮಟ್ಟದಲ್ಲಿ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳಲ್ಲಿ ಅಲ್ಲೂ ಸಹ 12ನೇ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸತಿ ನಾವು ರಾಜ್ಯ ಮಟ್ಟದ ಪ್ರಶಸ್ತಿ ಹೊರತುಪಡಿಸಿ ರಾಷ್ಟ್ರ ಮಟ್ಟದಲ್ಲಿ ಬೇರೆ ರಾಜ್ಯಗಳು, ಗುಜರಾತ್ ಆಗ್ಬೋದು, ಪಂಜಾಬ್ ಆಗ್ಬೋದು, ರಾಜಸ್ಥಾನ ಆಗ್ಬೋದು, ಬೇರೆ ಎಲ್ಲ ರಾಜ್ಯದ ಪ್ರಶಸ್ತಿ ಪುರಸ್ಕೃತರಿಗೆ ಅಲ್ಲಿ ಗೌರವಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 4 ಭಾಗದಲ್ಲಿ ಸಹ ಯುವ ಪ್ರಶಸ್ತಿ ಮಾಡಬೇಕಂತ ಮೊದಲನೇ ಹೆಜ್ಜೆಗೆ ನಾವು ಬೆಳಗಾವಿಯಲ್ಲಿ ದೂರಂಡಿ ಅವರು ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ಮುಂದೆ ನಾವು ಅಂಬೇಡ್ಕರ್ ಪ್ರಶಸ್ತಿನೂ ಸಹ ನಾವು ಇದೇ ಮಾರ್ಚ್ 9ನೇ ತಾರೀಕು ಕೊಪ್ಪಳದಲ್ಲಿ ಶಿವರಾಜ್ ತಂಗಡಿಗೆ ಅವ್ರ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ. ಸರ್ಕಾರ ಯುವಜನ ಮೇಳಗಳು ನಿಲ್ಲಿಸಿದೆ. ಭಾಳಷ್ಟು ದೊಡ್ಡ ದುರಂತ ಇದು. ರಾಜ್ಯದಲ್ಲಿ ಯುವಜನ ಮೇಳಗಳ ಮೂಲಕ ನಾಯಕತ್ವಕ್ಕೆ ಬಂದಂಥವ್ರು ರಾಜ್ಯ ರಾಷ್ಟ್ರ ಪ್ರಶಸ್ತಿ ನಮ್ಮ ಚೌಗ್ಲಿ ಅವರು ಇದ್ದಾರೆ. ಇವತ್ತು ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಯುವ ನೀತಿ ಇಲ್ಲ, ನಮ್ಮ ರಾಜ್ಯದಲ್ಲಿ ಯುವ ನೀತಿ ಇದೆ. ಕಳೆದ ಸರ್ಕಾರದ ಯುವ ನೀತಿಯಲ್ಲಿ ನಾನು ಸಹ ಸದಸ್ಯನಾಗಿದೆ. ನಾನು ಚಕ್ರವರ್ತಿ ಸೂಲಿಬೆಲೆ ಹಾಗೂ ಅನಂತಕುಮಾರ್ ಅವರ ಮಗಳು, ನಾವೆಲ್ಲ ಜಗದೀಶ್ ಶೆಟ್ಟರ್ ಮಗ ಸಂಕಲ್ಪ ಶೆಟ್ಟರ್ ಎಲ್ಲ ನಾವೆಲ್ಲ ಇದ್ವಿ. ಭಾಳ ಅಚ್ಚುಕಟ್ಟಾದಂಥ ಒಂದು ಯುವ ನೀತಿ ನಾವು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಈ ಕ್ಯಾಬಿನೆಟ್ ಸಬ್ ಕಮಿಟಿ ಸಹ ಒಪ್ಪಿದೆ. ಮುಂದೆ 2030ವರೆಗೂ ರಾಜ್ಯ ಯುವ ನೀತಿಯಲ್ಲಿ ನಾವು ಕನಿಷ್ಠ 15,000 ಯುವಕರಿಗೆ ಕೆಲಸ ಸಿಗ್ತಕ್ಕಂಥ ಒಂದು ಆಯೋಜನೆಯನ್ನು ರಾಜ್ಯ ಯುವ ನೀತಿಯಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾ, ತಾಲೂಕು ಯುವಜನ ಮೇಳ, ತಾಲೂಕು ಯುವ ಸಂಪರ್ಕ ಸಭೆ, ತಾಲೂಕು ಮಟ್ಟದಲ್ಲಿ ಏನು ಕ್ರೀಡಾ ಸಾಮಗ್ರಿಗಳು ಮತ್ತು ಯುವ ಸಂಘಗಳಿಗೆ ಅಭಿವೃದ್ಧಿ ನಿಧಿ ಕೊಡದೆ ನಿಲ್ಲಿಸಿದ್ದಾರೆ. ಅದನ್ನು ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತೀವಿ. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದಕ್ಕೂ ನಾವು ಹಿಂಜರಿಯಲ್ಲ ಅಂತ ಹೇಳ್ತಾ, ಸಿದ್ದಣ್ಣ ದೂರುಂಡಿ ಎಲ್ಲ ಸ್ನೇಹಿತರು ನನಗೆ ಹೇಳಿ ಅವ್ರಿಗೆ 10 ದಿನ ಆಯಿತು, 10 ದಿನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಯಾಕಂದರೆ ನಮ್ಗೆ ಸಮಯ ಇಲ್ಲ. 5ನೇ ತಾರೀಕು ಮುದ್ದೇಬಿಹಾಳಿದೆ, ತಿರುಗಿ ಮಾರ್ಚ್ 9ಕ್ಕಿದೆ, ಮತ್ತು ಅದ್ರ ಮಧ್ಯೆ ಭೂಪಾಲಲ್ಲಿ ಬೇರೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಭಾಳಷ್ಟು ಗಣ್ಯರು ಸಹಾಯ ಮಾಡಿದ್ದಾರೆ. ನಮಗೆಲ್ಲ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಸಂಗೊಳ್ಳಿ ರಾಯಣ್ಣ
ರಾಜ್ಯಾಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ಭಾಗದಲ್ಲೆಲ್ಲ ನಿಮ್ಮ ಸಂಘ ಮಾಡಿಸೋಣ. ಯಾಕಂದರೆ ನಮ್ಮದು ಕನ್ನಡ ಜಾನಪದ ಪರಿಷತ್ 31 ಜಿಲ್ಲಾ ಘಟಕ 1108ಕ್ಕಿಂತ ಹೆಚ್ಚು ತಾಲೂಕು ಇದು ಗ್ರಾಮ ಘಟಕಗಳು ಹೊಂದಿದೆ. ಅದರಿಂದ ರಾಜ್ಯದ ಎಲ್ಲ ಕಡೆ ನಮ್ಮ ಘಟಕಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಭಾಳ ಅಚ್ಚುಕಟ್ಟಾಗಿ ಮೂಡ್ಲಿಗೇಲಿ ಮಾಡೋಣ ಅಂತ ಹೇಳಿದ್ದೀನಿ, ಅಥವಾ ಬೆಳಗಾಂ ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರಲ್ಲಿ ಮಾಡೋಣ ಅಂತ. ಯಾಕಂದರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ತಾ, ಮುಂಚೆ ಎಲ್ಲ ರಾಜರಿರ್ತಿದ್ರು, ಈಗ ಮಠಗಳ ಆಶ್ರಯ. ಮುಂದಿನ ದಿನಗಳಲ್ಲಿ ಎಲ್ಲ ಸೇರಿ ಯುವಶಕ್ತಿಯನ್ನು ಕಟ್ಟುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಅಂಬೇಡ್ಕರ್ ಆದರ್ಶ, ಗಾಂಧೀಜಿಯವರ ಗಾಂಭೀರ್ಯ, ಭಗತ್ ಸಿಂಗ್ ಅವರ ಭಾವನೆ, ಸುಭಾಷ್ ಚಂದ್ರ ಬೋಸ್ ಅವರ ಸಾಹಸ, ಈ 31 ಯುವ ಪ್ರಶಸ್ತಿ ವಿಜೇತರಲ್ಲಿ ಮುನ್ನಡೆಸಲಿ. ಅವ್ರು ಪ್ರಶಸ್ತಿ ತಗೊಂಡು ಮನೇಲಿ ಸುಮ್ಮನೆ ಇರಬಾರ್ದು. ಇವತ್ತಿಂದ ನಿಮಗೆ ಗುರುತವಾದಂಥ ಜವಾಬ್ದಾರಿ ಕೊಟ್ಟಿದ್ದೀವಿ, ಜವಾಬ್ದಾರಿಯನ್ನು ಮುನ್ನಡೆಸಿ. ಎಲ್ರಿಗೂ ನಮಸ್ಕಾರ. ಸಾಹಿತ್ಯ, ಜನಪದ ಸೇವೆ, ಸಮಾಜ ಸೇವೆ, ಸಾಹಿತ್ಯ, ಕ್ರೀಡೆ, ಯೋಗ, ಜನಪದ ಶಿಕ್ಷಣ, ಉತ್ತಮ ಸಮಾಜ ನಿರ್ಮಾಣ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಗುರುತಿಸಿ ಈ ದಿನ ಶ್ರೀ ಇಟ್ಟಪ್ಪ ದೇವರ ಅಭಿವೃದ್ಧಿ ಸೇವಾ ಸಂಘ ಸಮಿತಿ ಹಳ್ಳೂರು ಇವರ ವತಿಯಿಂದ ಜಾನಪದ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನವನ್ನು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ನಡೆದ ರಾಜ್ಯ ಮಟ್ಟದ ಜಾನಪದ ಯುವ ಕಲಾಮೇಳ ಹಾಗೂ ಸಂಗೊಳ್ಳಿ ರಾಯಣ್ಣ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ನಮ್ಮನ್ನು ಗೌರವಿಸಲಾಗುತ್ತದೆ. ವಿನಂತಿ. ಈ ದೇಶ, ಈ ಸಮಾಜನ ಮುಂತುವಂಥ ಯುವ ನಾಯಕರೆಲ್ಲ ಇಲ್ಲಿ ಬಂದಿದ್ದಾರೆ. ಇದಕ್ಕಿಂತ ಸಂತೋಷ ಯಾವುದಿಲ್ಲ. ಯಾಕಂದರೆ ಬೆಳಗಾವಿ ಸಿಟಿಯಲ್ಲಿ ಈ ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ. ಹಳ್ಳೂರು ಅಂತ ಈ ಗ್ರಾಮಕ್ಕೆ ಬಂದು ಇಲ್ಲೆಲ್ಲ ಅವರು ಎಲ್ಲಿಂದ ಟ್ರೈನ್ನಿಂದ ಬಸ್ಸಿಂದ ಎಲ್ಲಿಂದ ಹುಡ್ಕೊಂಡು ಇಲ್ಲಿ ಮಠ ಬರ್ತಾರ. ಅದು ಈ ದೇಶ ಮುಂದೆ ಅವರು ಒಳ್ಳೆಯ ರೀತಿಯಿಂದ ತೊಗೊಂಡು ಹೋಗ್ತಾರೋ. ಸಿದ್ದಣ್ಣ ಮತ್ತು ಅವರೆಲ್ಲ ಟೀಮಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವರು ಶ್ರೀ ಜಗದ್ಗುರು ಶಿವಲಿಂಗ ಆಶ್ರಮ ವೀರಭದ್ರೇಶ್ವರ ನಗರ ನಾಗನೂರು ಇವರಿಗೆ ಗ್ರಾಮದ ವತಿಯಿಂದ ವಿಶೇಷವಾದ ಸತ್ಕಾರ. ಇವರು ವೇದಿಕೆ ಕಡೆಗೆ ಆಗಮಿಸಬೇಕು. ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿಗೆ ಬೆಂಗಳೂರು ಗ್ರಾಮಾಂತರ ನಗರದಿಂದ ಆಯ್ಕೆಯಾಗಿರ್ತಕ್ಕಂಥ ಅಭಿಷೇಕ್ ಕುಮಾರ್ ಇವರು ವೇದಿಕೆ ಬರಬೇಕು. ಇವರಿಗೆ ಕಲೆ, ಸಂಸ್ಕೃತಿ, ಯುವಜನ ಸೇವೆ, ಸಮಾಜ ಸೇವೆ, ಸಾಹಿತ್ಯ, ಕ್ರೀಡೆ, ಯೋಗ, ಜನಪದ ಶಿಕ್ಷಣ, ಉತ್ತಮ ಸಮಾಜ ನಿರ್ಮಾಣ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಇವರ ಕೊಡಮಾಡುವ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿಗೆ ತಮ್ಮನ್ನ ಆಯ್ಕೆ ಮಾಡುತ್ತೇವೆ. ತಮಗೆ ಶುಭಾಶಯಗಳು. ಸ್ವಾಗತರಿಗೆ ಧನ್ಯವಾದಗಳು. ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಇವರ ಕೊಡಮಾಡುವ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿಗೆ ತಮ್ಮನ್ನ ರಾಯಚೂರು ಜಿಲ್ಲೆಯಿಂದ ಆಯ್ಕೆ ಮಾಡಿರ್ತೇವೆ. ತಮಗೆ ಶುಭಾಶಯಗಳು. ಇನ್ನೋರ್ವ ಸಾಧಕರು ಆಯ್ಕೆ ಮಾಡಿರ್ತೇವೆ. ತಮಗೆ ಶುಭಾಶಯಗಳು. ಯುವ ಸಂಘಗಳ ಒಕ್ಕೂಟ ರಿಜಿಸ್ಟ್ರಿ ಬೆಂಗಳೂರು ಇವರ ಕೊಡಮಾಡುವ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿಗೆ ತಮ್ಮನ್ನು ಆಯ್ಕೆ ಮಾಡಿರ್ತೇವೆ. ತಮಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈದಿಂದ ಗುರುತಿಸಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕೊಡಮಾಡುವ ತಮ್ಮನ್ನ ಆಯ್ಕೆ ಮಾಡಿರ್ತೇವೆ. ತಮಗೆ ಶುಭಾಶಯಗಳು. ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಶ್ರೀ ಐಜಾ. ಮತ್ತೋರ್ವ ಸಾಧಕರು ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಮಂಡ್ಯ ಜಿಲ್ಲೆಯ ಅಶೋಕ್ ಪಿ ಎನ್ ವೇದಿಕೆಗೆ ಬರಬೇಕು. ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಶ್ರೀ ರಾಜೇಶ್ ಕೆ ಮಯೂರ್ ದಕ್ಷಿಣ ಕನ್ನಡ ಜಿಲ್ಲೆ. ಈ ಸಾಧಕರು ಕೂಡ ವೇದಿಕೆ ಕಡೆ. ಕೋಲಾರ ಜಿಲ್ಲೆ ಇವರು ಕೂಡ ವೇದಿಕೆ ಕಡೆ ಆಗಮಿಸಬೇಕು. ಕೋಲಾರ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಶ್ರೀ ಲಿಂಗನಾಥ್ ವಿಜೇತರು ಶ್ರೀ ಚನ್ನವೀರ್ ಬಿ ಕಣ್ಣಿಗಿ ಗುಲ್ಬರ್ಗಾ ಜಿಲ್ಲೆ. ಕ್ರೀಡೆ, ಯೋಗ, ಜನಪದ ಶಿಕ್ಷಣ, ಉತ್ತಮ ಸಮಾಜ ನಿರ್ಮಾಣ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈದನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಇವರು ಕೂಡ. ಹಾವೇರಿ ಜಿಲ್ಲೆ ಈ ಸಾಧಕರು ಕೂಡ ವೇದಿಕೆ ಕಡೆ ಆಗಮಿಸಬೇಕು. ಹಾವೇರಿ ಜಿಲ್ಲೆಯಿಂದ ಆಗಮಿಸಿದಂತಹ ಸಂಜು ಅಂಗಡಿ ಅವರು ವೇದಿಕೆಗೆ ಬರಬೇಕು. ಶುಭಾಶಯಗಳು. ಮತ್ತೋರ್ವ ಸಾಧಕರು ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಶಿಕ್ಷಣ, ಉತ್ತಮ ಸಮಾಜ ನಿರ್ಮಾಣ. ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಶ್ರೀ ವಿನಯ್ ಉಡುಪಿ ಜಿಲ್ಲೆ. ಈ ಸಾಧಕರು ಕೂಡ ವೇದಿಕೆ ಕಡೆ ಆಗಮಿಸಬೇಕು. ಉಡುಪಿಯಿಂದ ಆಗಮಿಸಿದಂತ ಶ್ರೀ ವಿನಯ್ ಅವರು ಆಗಿರ್ತಾರೆ. ಇವರಿಗೆ ಶುಭಾಶಯಗಳು. ಸಂಗೀತ ಕೊಪ್ಪಳ ಜಿಲ್ಲೆ ಇವರು ಕೂಡ ವೇದಿಕೆ ಕಡೆ ಆಗಮಿಸಬೇಕು. ಕೊಪ್ಪಳ ಜಿಲ್ಲೆ ಯುವದ ಕ್ಷೇತ್ರದಲ್ಲಿ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕೊಡಮಾಡುವ
ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿಗೆ ತಮ್ಮನ್ನ ಆಯ್ಕೆ ಮಾಡಿರ್ತಾರೆ. ತಮಗೆ ಧನ್ಯವಾದಗಳು. ಮತ್ತೋರ್ವ ಸಾಧಕರು ಸರ್ ಬಂದಿದ್ದಾರೆ. ಹಾಸನ್ ಕುಮಾರ್, ಹಾಸನ್ನಿಂದ ಸಚಿನ್ ಕುಮಾರ್. ಮತ್ತೋರ್ವ ಸಾಧಕರು ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಶ್ರೀ ರಾಮು AS. ದೊಡ್ಡ ಬಸಪ್ಪ ಜಿ ಅವರು ವೇದಿಕೆಗೆ ಬರಬೇಕು. ವಿಜಯನಗರ ಜಿಲ್ಲೆಯ ಶ್ರೀಮತಿ P. ಅಂಜು ಇವರು ಸಹಿತ ಕಲೆ ಸಂಸ್ಕೃತಿ ಯೋಜನಾ ಸೇವೆ ಸಮಾಜ ಸೇವೆ ಸಾಹಿತ್ಯ ಕ್ರೀಡೆ ಯೋಗ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಈ ಸಾಧಕರು ಕೂಡ ವೇದಿಕೆ ಕಡೆ ಆಗಮಿಸಬೇಕು. ಒಂದು ಸಾಂಘಿಕ ಪ್ರಶಸ್ತಿಯನ್ನ ಪ್ರತಿ ವರ್ಷ ನಾವು ಸಾಂಘಿಕ ಭೂಮಿ ಯುವಕರ ಸಂಘ ರೇಣುಕಾನಗರ್ ನೆಲಮಂಗಲ. ಈ ಒಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಜಿಲ್ಲಾ ಘಟಕ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಪ್ಪಗಳು ಒಂದು 4 ಮಾತು ಮಾತಾಡಬೇಕಾದ್ರೆ, ಹೀಗಾಗಿ ಈ ಒಂದು ಹಳ್ಳೂರು ಗ್ರಾಮದ ಕಾರ್ಯಕ್ರಮಕ್ಕೆ ನಮ್ಮನನ್ನ ಕರೆತಂದು ಈ ಒಂದು ಸ್ಟೇಜ್ ಮೇಲೆ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಊರಿನ ಎಲ್ಲ ಹಿರಿಯರಿಗೂ ಹಾಗೂ ತಾಯಿಂದರಿಗೂ ಅಂತಮ್ಮಂದರಿಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಗುರುವಿನ ಆಶೀರ್ವಾದ ಹಿಂದಿತ್ತಂದ್ರೆ ಗುರುಗೇನು ಕಮ್ಮಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಗುರು ನಮ್ಮ ಮಗಲ್ಗೆ ಕೂತಾರ, ಏನೋ ಒಂದು ಪುಣ್ಯ. ಯಾವತ್ತು ಯಾರೋ ಮಗಲ್ಗೆ ಗುರುವಿನ ಮಗಲ್ಗೆ ಇನ್ನೂ ಕುಂತಿರ್ಕಿಲ್ಲ. ಇವತ್ತು ಅವರ ಅವಕಾಶವನ್ನು ಕೊಟ್ಟಾರ. ಅವ್ರ ಮಗಲ್ ಕುಂತ್ಕೊಂಡು ಏನು ತಪ್ಪಕ್ಕತ್ತೋ ಏನೋ ಅನ್ನುವಂಥದ್ದು ಭಾವನೆಗಳನ್ನು ಇಟ್ಕೊಂಡು ಗುರುವಿನ ಸದಾ ಆಶೀರ್ವಾದ ನಮ್ಮಲ್ಲಿ ಇರಲಿಪ್ಪ ಅನ್ನುವಂಥ ಮಾತನ್ನು ಹೇಳುತ್ತಾ, ಈ ಊರಿಗೆ ಬಂದಂಥ ಗುರುವಿನ ಸದಾ ಆಶೀರ್ವಾದ ನಮ್ಮ ಮೇಲೆ, ಕಲಾವಿದರ ಮೇಲೆ, ಪ್ರಶಸ್ತಿ ಪಡೆದವರ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಗುರುವಿಗೆ ಪಾದಕ್ಕೆ ನಮಸ್ಕರಿಸುತ್ತೇನೆ. ಅದೇ ರೀತಿಯಾಗಿ ಒಂದು ಅರಬಾವಿ ಮತಕ್ಷೇತ್ರದ ಕಲಿಯುಗದಲ್ಲಿ ಕಣ್ಣಿ ಕಾಣುವಂಥ ದೇವರು ಅನಿಸ್ಕೊಂಡಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಎಷ್ಟೊಂದು ಸಹಕಾರವನ್ನು ನೀಡಿದಾರಪ್ಪ ಅಂತಂದ್ರೆ, ಬೆಂಗಳೂರಿನ 32 ಜಿಲ್ಲೆಗಳ ಕಲಾವಿದರನ್ನ ಕರ್ಕೊಂಡು ಬಂದು ಈ ಹಳ್ಳೂರು ಗ್ರಾಮದಲ್ಲಿ ಅವರ ಕಲೆಯನ್ನು ನಿರ್ಮೂಲನೆ ಮಾಡೋಕ್ಕೆ, ಹಾಗೆ ಈ ಸಾಧಕರಿಗೆ ಸಾಧಕ ಸ್ಥಾನವನ್ನು ನೀಡಿ ಅವರಿಗೆ ಪ್ರಶಸ್ತಿಯನ್ನು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಬಾಲಚಂದ್ರನಾಥ್ ಜಾರಕಿಹೊಳಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರಿಗೆ ಯಾವತ್ತೂ ನಾವು ನಮ್ಮ ಕ್ಷೇತ್ರದ ಎಲ್ಲ ಹಿರಿಯರು ಹಾಗೂ ತಾಯಂದಿರು, ಅಂತಮ್ಮಂದಿರು ಹಾಗೂ ಎಲ್ಲ ದೇವರ ಆಶೀರ್ವಾದ ಸದಾ ಆ ದೇವರಿಗೆ ಆಶೀರ್ವಾದ ನೀಡಲಿ ಅಂತ ಹೇಳುತ್ತಾ, ಆ ದೇವರು ನಮ್ಮಂಥವರ ಮೇಲೆ ಆಶೀರ್ವಾದ ಸದಾ ಇರಲಿ ಅನ್ನುವಂಥದ್ದು ಮಾತನ್ನು ಸನ್ಮಾನ್ಯ ಶ್ರೀ ಬಾಲಚಂದ್ರನಾಥ್ ಸಾವ್ಕಾರಿಗೆ ನಾನು ಈಗ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸತೀಶ್ ಸಾವ್ಕಾರ್ ಅವರು ಇವತ್ತು TP ಇತ್ತು, ಆದರೆ ಬೆಂಗಳೂರಿಗೆ ಯಾವುದೋ ಒಂದು ಕಾರಣಕ್ಕಾಗಿ ಅವರು ನಿನ್ನೆ ಮತ್ತೆ TPಯನ್ನು ಬದಲಾವಣೆ ಮಾಡಿ ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮದ ವತಿಯಿಂದ ಅವರಿಗೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಂದು ಸಣ್ಣ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಯಾವುದನ್ನು ನಾವು ಮಾಡೋಕ್ಕೆ ಆಗಂಗಿಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಮಾತಾಡಿದ್ರು ಕೂಡ, ಇವತ್ತು ಯಾವುದೋ ಒಂದು ಕಾರ್ಯಕ್ರಮ ಆಗಲಿ, ಯಾವುದೋ ಒಂದು ಕಾರ್ಯ ಆಗಲಿ, ಯಾವುದೋ ಒಂದು ಸಾಧನೆಯನ್ನಾಗಲಿ ನಿನಗೆ ಕಡೆಯಿಂದ ಮಾಡೋಕ್ಕೆ ಆಗಂಗಿಲ್ಲ ಅಂತ ಜನ ಮಾತಾಡ್ತಾರೋ, ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಸೋಲನ್ನು ಅನುಭವಿಸ್ತೀವಿ. ನೀವು ನಿನ್ನ ಕಡೆಯಿಂದ ಆಗಂಗಿಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಮಾತಾಡ್ರು, ಆ ಸೋಲಿಗೆ ಎದುರುಗಟ್ಟಿ ನಿಂತು, ಯಾವುದೋ ಆ ಸೋಲು ನಿನ್ನ ಕಡೆಯಿಂದ ಆಗಂಗಿಲ್ಲ ಅನ್ನುವಂಥದ್ದನ್ನು ನಮ್ಮಲ್ಲಿ ಅನ್ಕೊಂಡ್ರು ಕೂಡ ಅದಕ್ಕೆ ಎದಿಗೊಟ್ಟು ನಿಂತು ಆ ಸೋಲಿಗೆ ಮತ್ತೊಂದು ಪ್ರತಿಭಟನೆ ನಾವು ನೀಡಿದಾಗ ಮಾತ್ರ ಇಂಥ ಕಾರ್ಯಕ್ರಮ ಮಾಡೋಕೆ ಸಾಧ್ಯತೆ. ಇವತ್ತು ಸಿದ್ದಣ್ಣ ನೋಡ್ರಿ, ಅವನ ಹೆಸರನ್ನೇ ಸಿದ್ದಣ್ಣ. ವಯಸ್ಸಿಗೆ ಸಾಂದಿದ್ರು ಕೂಡ ಯಾರು ಬೇಕಾದ್ರೂ ಅವ್ನಿಗೆ ಏನು ಬೇಕು, ಸಿದ್ದಣ್ಣ ಅನ್ನೋದು. ಇಲ್ಲಿ ನೋಡ್ರಿ ಹೆಂಗೈತಿ, ನಾವೆಲ್ಲ ಸಿದ್ದು ಅನ್ನಂಗಿಲ್ಲ. ಪ್ರತಿಯೊಬ್ಬರು ಭಾಷೆ ಒಳಗೆ ಸಿದ್ದಣ್ಣ 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 ಅಂತಾರೆ. ಅಂದ್ರೆ ಅವ್ನು ಹುಟ್ಟಿದಂಥ ವಯಸ್ಸಿನಾಗ ಸಣ್ಣವಿದ್ರು ಕೂಡ ಕಾರ್ಯಗಳನ್ನು ಕ್ರಿಯೆಗಳನ್ನು ಮಾಡ್ತಕ್ಕಂಥ ಸಮಾಜ ಸೇವಕರನ್ನು ನಿಸ್ವಾರ್ಥವಾಗಿ, ಯಾವುದೇ ದುಡ್ಡು ಅಪೇಕ್ಷೆ ಇಲ್ಲದ, ಯಾವುದೋ ರಾಜಕಾರಣಿಗಳ ಅಪೇಕ್ಷೆ ಇಲ್ಲದ, ಎಲ್ಲರಿಗೂ ನಗುಮುಖವಾಗಿ ಬಂದವರಿಗೆ ಎಷ್ಟು ತನ್ನ ನಗುಮುಖದಿಂದ ಅವರಿಗೆ ಹಾರೈಸುತ್ತಾ
ಈ ಊರಿಗೆ ಬಂದಂಥ ಎಲ್ಲ ಕಲಾವಿದರುಗಳನ್ನ ಅವರಿಗೆ ಯಾವುದೂ ಮನ ನೋವುಗಳಾಗಲ್ಲಂಗ ಈ ಹಳ್ಳಿಯೊಳಗೆ ಬಂದ್ಕೊಂಡು ಎಲ್ಲಿ ನೋಡಿ ಬೆಂಗಳೂರದವ್ರು ಇಲ್ಲಿ ಕರ್ಕೊಂಡು ತಂದಾನಪ್ಪ ಅಂತಂದ್ರೆ ಅದು ಸಾಧನೆ ಅಲ್ಲ. ಅಂಥವ್ರಿಗೆಲ್ಲ ನಗುಷಿ ಅವ್ರಿಗೆ ಅನ್ನವನ್ನು ನೀಡಿ ಈ ಸಮಾಜದಲ್ಲಿ ಪ್ರತಿಷ್ಠೆಯನ್ನು ನೀಡಿ ಅವರಿಗೆ ಯಾವುದೂ ಥರದ ನೋವುಗಳಾಗದಂಗ ಮನದಲ್ಲಿ ಯಾವುದೂ ತೊಂದರೆಗಳು ಬರೆದಾಗ ಈ ಸಿದ್ದಣ್ಣ ಅವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಕರೆತಂದು ವಾಪಸ್ ಕಳಿಸ್ತಾರಲ್ಲ, ಅದು ದೊಡ್ಡ ಸಾಧನೆ. ಸಾಧಕರಿಗೆ ಸಾಧನೆ ನೀಡೋದು ಮಾಡ್ತಾರಲ್ಲ, ಸಾಧಕರನ್ನು ಕೂಡಿಸಿ ಸಾಧನೆಯನ್ನು ಮಾಡಿದಾರಂತ ಸ್ಟೇಜ್ನಾಗ ಗುರುತಿಸಿ ಮಾಡ್ತಾರಲ್ಲ, ಆ ದೊಡ್ಡ ಸಾಧನೆ. ಯಾಕಂದ್ರೆ ಅವರೆಲ್ಲರೂ ಕರ್ಕೊಂಡು ಬರೋದು ಇಷ್ಟು ಸಣ್ಣ ಸಾಧನೆ ಅಲ್ಲ. ನಾವು ಅನಿಸೋದು ಏನಪ್ಪ ಇದೇನು ದೊಡ್ಡ ಕಾರ್ಯಕ್ರಮ ಅಂತ ಅಂತೀವಿ, ಆದ್ರೆ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಇರ್ತದೆ ಅನ್ನೋದನ್ನು ಮಾಡಿದವ್ರಿಗೆ ಮಾತುಕೋದು. ಯಾಕಪ್ಪ ಅಂತಂದ್ರೆ ಮನೆ ಒಳಗೆ ಒಬ್ಬ ಹಿರಿಯ ಇತ್ತಂದ್ರೆ ಆ ಸಂಸಾರ ನಡೆಸ್ಬೇಕಾದ್ರೆ ಎಷ್ಟು ತ್ರಾಸ ಐತ, ಅಷ್ಟ ಕಾರ್ಯಕ್ರಮಗಳನ್ನು ಕೂಡ ನಾವು ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಅಷ್ಟು ನೋವುಗಳು ಇರ್ತಾವೆ ಅನ್ನುವಂಥ ಮಾತನ್ನು ಈ ಸಿದ್ದಣ್ಣವ್ರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಹೋದ ವರ್ಷ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು, ಯಾವುದೋ ಒಂದು ಕಾರಣಕ್ಕಾಗಿ ಬರೋಕ್ಕಾಗಿಲ್ಲ. ಅದು ಈಗ ನೆನೆಸ್ಕೊಳಕತ್ತೆ, ನಾನು ಹೋದ ವರ್ಷ ಯಾಕೆ ಬರಲಿಲ್ಲಪ್ಪ ಅಂತೇಳಿ, ಹೋದ ವರ್ಷನೂ ಯಾಕೆ ಬಂದಿಲ್ಲ, ಈ ಅವಕಾಶಗಳನ್ನ ಯಾಕೆ ನಾನು ಕಳ್ಕೊಂಡು ಅನ್ನುವಂಥದ್ದನ್ನು ಸಿದ್ದಣ್ಣವರಿಗೆ ಮುಂದ್ಸಲನೂ ನಾನು ಇದೇ ರೀತಿ ಈ ಕಾರ್ಯಕ್ರಮ ಬಂದೇ ಬರ್ತೀನಿ. ನಿಮ್ಮ ಸಹಕಾರ, ಈ ಊರಿನ ಸಹಕಾರ, ಶ್ರೀ ತಾಯಿ ಲಕ್ಷ್ಮೀದೇವಿಯ ಜಾತ್ರೆಯ ಈ ದೇವರ ಆಶೀರ್ವಾದ ಹಾಗೂ ಜಟಪರ ಆಶೀರ್ವಾದ ಹಾಗೂ ಗುರಿಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅನ್ನುವಂಥದ್ದು ಮಾತನ್ನು ಹೇಳುತ್ತಾ, ಯಾಕಪ್ಪ ಅಂತಂದ್ರೆ ಸಮಯ ಭಾಳ ಆಗಿದೆ. ಅವರಿಗೆ ಸಂಘಟನೆಯಿಂದ, ಪೂಜ್ಯರಿಂದ ಹಾಗೂ ಸಮಸ್ತ ನಮ್ಮ ಬೆಳಗಾವಿ ಜಿಲ್ಲಾ ರಾಜ್ಯ ಯುವ ಸಂಘಗಳ ಒಕ್ಕೂಟ ಹಾಗೂ ರಾಜ್ಯ ಯುವ ಸಂಘಗಳ ಒಕ್ಕೂಟ ವತಿಯಿಂದ ಅವರಿಗೆ ವಿಶೇಷವಾದ ಸನ್ಮಾನ ಇವತ್ತಿನ ದಿವಸ ಜರುಗ್ತಾ ಇದೆ. ಅದೇ ರೀತಿ ಮುಂದಿನದಾಗಿ ನಮ್ಮ ಹಾಲು ಮಟ್ಟದ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಪರಶುರಾಮ್ ಶೇರ್ವಾಳ್ಕ ಅವರು ವೇದಿಕೆ ಮೇಲೆ ಬರಬೇಕು. ಯಾರು ಹೋಗ್ಬೇಡ್ರಿ, ಇನ್ನ ಆಚಾರ ಆಶೀರ್ವಚನ ಕೇಳ್ರಿ, ಗುರುವಿನ ವಿಚಾರಗಳನ್ನ ಚೆನ್ನಾಗಿ ನೋಡ್ರಿ. ಅವರು ಕೂಡ ವೇದಿಕೆ ಹತ್ರ ಬಂದು ಪೂಜ್ಯರಿಂದ ಸನ್ಮಾನ ಶುಭಾಸನ ಗೋಜಾಗಳು ಇವರು ಕೂಡ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲು ರಾಜ್ಯ ಯುವ ಸಂಘಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷರು ಸ್ವಾಮೀಜಿ ಅವರಿಂದ ಒಂದು ಪ್ರೀತಿಯ ಪೂರ್ವಕವಾಗಿರತಕ್ಕಂಥ ಸನ್ಮಾನವನ್ನು ಮಾಡ್ತಾರೆ. ನಂತರ ನಾಗೇಶ್ ಚೌಹಾಣ್ ಖಾನಾಪುರ ತಾಲೂಕು ಅಧ್ಯಕ್ಷರು, ಇನ್ನೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಚಿಕ್ಕೋಡಿಯ ವೇದಿಕೆ ಮೇಲೆ ಹೋಗು. ಕೇದಾರ್ಲಿಂಗ್ ಅವರು ದಯವಿಟ್ಟು ವೇದಿಕೆ ಮೇಲೆ ಹೋಗು. ಕೇದಾರ್ಲಿಂಗ್ ಅವರು ಕ್ರಿಯಾಶೀಲರಾಗಿರ್ತಕ್ಕಂಥ ನಮ್ದೊಂದು ಇಟ್ರಿ ವಿಡಿಯೋ ಐತ್ರಿ. ಧಾರವಾಡ ಜಿಲ್ಲಾ ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಧಾರವಾಡ ಜಿಲ್ಲೆಯ ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಧಾರವಾಡ ಜಿಲ್ಲಾ ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಮುಂದೋಡ ಎಸ್ ಫೋಟೋದ ಕೊಡಲ್ಲ. ಬನ್ನಿ ಅಧ್ಯಕ್ಷರು, ಕೆಲಸ ಮಾಡಲು ಜೋರ. ಹಲೋ, ಹಲೋ. ಅದೇ ರೀತಿ ನಮ್ಮ ಮೂಡೂರು ಟ್ಯಾಲೆಂಟ್ಸ್ನ ವರದಿಗಾರರಾಗಿರ್ತಕ್ಕಂಥ ಮಂಜುವಣ್ಣ ರೇಖಲ್ ಅವರಿಗೆ ಒಂದು ಪ್ರೀತಿಯ ಸತ್ಕಾರ. ಇದಾದ ನಂತರ ಅವ್ರ ಬಗ್ಗೆ ಹೇಳ್ರಿ. ಈ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಕಪ್ಪ ದುರ್ಗದ್ದಿ ಅವರು ಕೂಡ ವೇದಿಕೆ ಹತ್ರ ಬಂದು ಪೂಜ್ಯರಿಂದ ಸನ್ಮಾನ ಸ್ವೀಕಾರ ಮಾಡಿಕೊಳ್ಬೇಕು. ಅದೇ ರೀತಿ ಮಹಾದೇವ ದುರ್ಗದ್ದಿ ಅವರು ಕೂಡ ವೇದಿಕೆ ಮೇಲೆ ಬಂದು
ಪೂಜ್ಯರಿಂದ ಸನ್ಮಾನ ಸ್ವೀಕಾರ ಮಾಡಿಕೊಳ್ಳಬೇಕು. ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನೆರವೇರಲು ಕಾರಣೀಕರ್ತರಾಗಿರ್ತಕ್ಕಂಥ ಈ ಹಳ್ಳೂರಿನ ಯುವ ಪಂಚಪಾಂಡವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಯೊಂದಿಗೆ, ಯಾಕಂತಂದ್ರೆ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ರಾಶಿ ಎಂಬಂತೆ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ಮಾತಾಜಿಯವರಲ್ಲಿ, ಶರಣರಲ್ಲಿ, ಶಿವಸ್ವರೂಪಿಗಳೇ, ನಿಮ್ಮಲ್ಲಿರ್ತಕ್ಕಂಥ ಅಂತರಾತ್ಮ ಚೈತನ್ಯ ರೂಪ ಪರಮಾತ್ಮಗೆ 101 ಸಲ ಶರಣಾರ್ಥಿಗಳನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಬಹಳ ಬಹು ಸುಂದರವಾಗಿ ಕಾರ್ಯಕ್ರಮ ಆಗುತ್ತಾ. ಇದು ಲಾಸ್ಟ್ ಕೊನೆ ಘಟ್ಟ. ಸಿದ್ದಣ್ಣ ಹೆಂಗದಾನಪ್ಪ ಅಂತ ಕೇಳಿದ್ರೆ ಬಹಳ ಬೆರಿಕೆದಾನ. ಎಲ್ಲೆಲ್ಲಿ ಏನೇನು ಮಾಡ್ತಾನೋ, ಕರಾಮತಿ ಏನೇನು ಮಾಡ್ತಾನೋ, ಎಲ್ಲೆಲ್ಲಿ ಏನೇನು ಹೆಂಗೆ ಏನೇನು ಮಾಡಿ ಕಾರ್ಯಕ್ರಮ ಎಷ್ಟು ಚಂದ ಮಾಡ್ದ. ಬಹಳ ಸುಂದರವಾಗಿ ಕಾರ್ಯಕ್ರಮ. ಎಷ್ಟು ಬೆರಿಕೆದಾನಲ್ಲ ಅಷ್ಟು ಒಳಗೆ ಪ್ರೀತಿ ಇದೆ. ಮ್ಯಾಗೆಷ್ಟು ಬೆರಿಕೆದಾನಲ್ಲ ಅಷ್ಟೊಂದು ಒಳಗೆ ಪ್ರೀತಿ ಇದೆ. ಅಷ್ಟೊಂದು ಎಷ್ಟು ಸುಂದರವಾಗಿ ಕಾರ್ಯಕ್ರಮ. ಪಾಪ ಹೆಗಲಿಗೆ ಹೆಗಲು ಕೊಟ್ಟು ಇಂಥ ಕಾರ್ಯಕ್ರಮಗಳಾಗಬೇಕಾಗಿದ್ದರೆ ಇನ್ನೊಬ್ಬರ ಹಿರಿಯರು ಹೇಳ್ತಿದಾರಲ್ಲ, ಶ್ರಮ ಮಾಡಿದವರಿಗೆ, ಶ್ರಮ ಪಟ್ಟವರಿಗೆ ಗೊತ್ತಂತ. ಬಹಳ ಶ್ರಮವನ್ನು ಪಟ್ಟು ಈ ಕಾರ್ಯಕ್ರಮ ತಿಂಗಳ ಪರ್ಯಂತರವಾಗಿ ಹೆಗಲಿಗೆ ಹೆಗಲು ಪಟ್ಟು ಅವ್ರಿಗೆ ಹೇಳೋದು ಕೇಳೋದು, ಬರ್ರಿ ಹಂಗೆ ಹಿಂಗೆ ಎಲ್ಲರಿಗೆ ಹೇಳೋದು ಕೇಳೋದಾಗಲಿ. ನಮಗಾದ್ರೂ ಬರ್ಬೇಕಂತೇಳಿ ಹಠ ತೊಟ್ಟಾಗ ಇವತ್ತು 3 ಕಾರ್ಯಕ್ರಮ ಮುಗಿಸಿ 4ನೇ ಕಾರ್ಯಕ್ರಮ ಬಂದೆ ನಾನು.